ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ತಡರಾತ್ರಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಇರುವ ಆನಂದ ಕಮ್ಯುನಿಕೇಶನ್ ಮೊಬೈಲ್ ಅಂಗಡಿಯು ಭಾರಿ ಕಳ್ಳತನವಾಗಿದೆ. ಸುದ್ದಿ ತಿಳಿದು ಸಿಪಿಐ ರವಿಚಂದ್ರನ್ ಡಿಬಿ ಸ್ಥಳಕ್ಕೆ ಧಾವಿಸಿ ಅಂಗಡಿಯನ್ನ ಪರಿಶೀಲಿಸಿ ಅಂಗಡಿಯ ಹಿಂಬದಿಯಲ್ಲಿ ಗೋಡಿ ಒಡೆದು ಸುಮಾರು 16 ಬೆಲೆ ಬಾಳುವ ಮೊಬೈಲ್ಗಳು ಕಳ್ಳತನವಾಗಿರುವುದು ಕಂಡುಬಂದಿದೆ. ಅದಕ್ಕಾಗಿ ಸಿಪಿಐ ರವಿಚಂದ್ರನ್ ಇವರು ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 8 ಲಕ್ಷ ಬೆಲೆ ಬಾಳುವ ಮೊಬೈಲ್ಗಳು ಕಳ್ಳತನವಾಗಿದೆ ಅಂತ ಆನಂದ ಕಂಪನಿಯ ಮಾಲೀಕ ತಿಳಿಸಿದ್ದಾನೆ. ಹಾರುಗೇರಿ ಪೊಲೀಸ್ ಠಾಣಾ ಕ್ರೈಂ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರ್ ಹಾಗೂ ಬೆರಳಚ್ಚು ತಜ್ಞರು ಶ್ವಾನದಳದ ಅಧಿಕಾರಿಗಳು ಅಂಗಡಿಯಲ್ಲಿ ಮೊಬೈಲ್ಗಳನ್ನು ಪರಿಶೀಲಿಸಿ ಅವುಗಳ ಮೇಲೆ ಫಿಂಗರ್ ಪ್ರಿಂಟ್ಸ್ ಮಾಹಿತಿಯನ್ನು ಪಡೆದುಕೊಂಡು ಹಾರುಗೇರಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಹಿಡಿಯಲು ಪಕ್ಕದಲ್ಲಿ ಇರುವ ಅಂಗಡಿಗಳು ಮತ್ತು ಬ್ಯಾಂಕ್ಗಳ ಸಿಸಿ ಕ್ಯಾಮೆರಾಗಳ ಫುಟೇಜ್ ಸಂಗ್ರಹಿಸಿ ಆರೋಪಿಗಳನ್ನ ಹಿಡಿಯಲು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಹಾಗೂ ಸಿಪಿಐ ರವಿಚಂದ್ರನ್ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ಪ್ರತ್ಯೇಕ ಒಂದು ತಂಡವನ್ನು ಕೂಡ ರಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಹಾರುಗೇರಿ ಸಿಪಿಐ ರವಿಚಂದ್ರನ್, ಕ್ರೈಂ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರ್ ಹಾಗೂ ಬೆರಳಚ್ಚು ತಜ್ಞರು, ಶ್ವಾನದಳದ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.